ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ನ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಪ್ರಾರಂಭವಾಗಿದೆ. ಅದು ಯಾವುದಂದರೆ ಕ್ವಾಟ್ಲೆ ಕಿಚನ್ ಅಂತೇಳಿ. ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅಂತೇಳಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಂಥ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅವರು ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಯಾವೆಲ್ಲ ಕಿತಾಪತಿಯನ್ನು ಮಾಡ್ತಾರೆ ಎಲ್ಲವನ್ನು ಕೂಡ ಇನ್ನು ಮುಂದೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿ ಮನೋರಂಜನೆ ಕೂಡ ನೀಡ್ತಾ ಇದ್ದರು, ಇಲ್ಲಿ ಕೂಡ ಅದೇ ರೀತಿ ಅವರು ಎಲ್ಲರನ್ನು ಕೂಡ ತುಂಬ ಅದ್ಭುತವಾಗಿ ಮನೋರಂಜಿಸ್ತಾ ಇದ್ದಾರೆ. ಅವರು ಇನ್ನು ಮುಂದೆ ಯಾವ ರೀತಿ ತಮಾಷೆಗಳನ್ನು ಮಾಡ್ತಾರೆ, ಇನ್ನು ಮುಂದೆ ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಏನೆಲ್ಲ ನಡೆಯುತ್ತೆ ಅಂತೇಳಿ ಎಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಾರ ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಫ್ಯಾಮಿಲಿ ರೌಂಡ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಫ್ಯಾಮಿಲಿ ರೌಂಡಲ್ಲಿ ನಂದು ಗೋಕುಲದ ಕೆಲವೊಂದಿಷ್ಟು ನಟ ಮತ್ತು ನಟಿಯರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೇಘನಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಓಂ ಪ್ರಕಾಶ್ ಅವರ ಒಂದು ಹೆಂಡತಿ ಕೂಡ ಅವರು ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ರಕ್ಷಿತಾ ಶೆಟ್ಟಿ ಅವರ ಒಂದು ತಾಯಿಯವರು ಕೂಡ ಈ ಒಂದು ಫ್ಯಾಮಿಲಿ ರೌಂಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓಂ ಪ್ರಕಾಶ್ ಅವರ ಒಂದು ಹೆಂಡತಿ ಈ ಒಂದು ವೇದಿಕೆಗೆ ಬರ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸುಸ್ಮಿತಾ ಅವರು ಓಂ ಪ್ರಕಾಶ್ ಅವರ ಹೆಂಡತಿಯನ್ನು ಕೇಳ್ತಾರೆ. ಓಂ ಪ್ರಕಾಶ್ ಅವರು ಮನೆಯಲ್ಲಿ ಇದೇ ರೀತಿ ಇರ್ತಾರೆ ಅಂತೇಳಿ ಕೇಳ್ತಾರೆ. ಆಗ ಓಂ ಪ್ರಕಾಶ್ ಅವರ ಒಂದು ಹೆಂಡತಿ ಮನೆಯಲ್ಲಿ ಇದೇ ರೀತಿ ಇರ್ತಾರೆ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಸುಸ್ಮಿತಾ ಅವರು ಅಲ್ಲಿರ್ತಕ್ಕಂಥ ನಿರೂಪಕಿ ಅವರು ಮನೆಯಲ್ಲಿ ಇದ್ದರೆ ತಾನೇ ಈ ರೀತಿ ಇರೋಕ್ಕೆ ಅಂತೇಳಿ ಹೇಳ್ತಾರೆ. ಇದನ್ನು ಕೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಜಡ್ಜಸ್ ಕೂಡ ನಗ್ತಾರೆ, ತುಂಬ ಖುಷಿ ಪಡ್ತಾರೆ. ಅದಾದ ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಒಂದು ತಾಯಿಯವರು ಕೂಡ ಈ ಒಂದು ವೇದಿಕೆಗೆ ಎಂಟ್ರಿ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ್ಯಂಕರ್ ಸುಸ್ಮಿತಾ ಅವರು ರಕ್ಷಿತಾ ಶೆಟ್ಟಿ ಅವರ ತಾಯಿಯನ್ನು ಕೇಳ್ತಾರೆ, ನಿಮಗೆ ಯಾವ ಥರದ ಅಳಿಯ ಬೇಕಂತೇಳಿ ಕೇಳ್ತಾರೆ. ಹಾಗೆ ರಕ್ಷಿತಾ ಶೆಟ್ಟಿ ಅವರ ಒಂದು ತಾಯಿ ರಕ್ಷಿತಾ ಅವ್ರಿಗೆ ಕೇಳ್ತಾರೆ, ನಿನಗೆ ಯಾವ ರೀತಿ ಒಂದು ಅಳಿಯ ಬೇಕಂತೇಳಿ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರ ತಾಯಿಯ ಒಂದು ಮಾತನ್ನು ಕೇಳಿಬಿಟ್ಟು ಅಲ್ಲಿರ್ತಕ್ಕಂಥ ರಕ್ಷಿತಾ ಶೆಟ್ಟಿ ಅವರು ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಿಗಳು ಕೂಡ ಇವರ ಒಂದು ಮಾತನ್ನು ಕೇಳಿಸ್ಕೊಂಡ್ಬಿಟ್ಟು ತುಂಬ ಖುಷಿ ಪಡ್ತಾರೆ, ಹಾಗೆ ನಗ್ತಾರೆ. ಈ ಒಂದು ವಾರ ಈ ಒಂದು ಫ್ಯಾಮಿಲಿ ರೌಂಡಲ್ಲಿ ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಒಂದು ಜಡ್ಜಸ್ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬ ಅದ್ಭುತವಾಗಿ ಎಲ್ಲರನ್ನೂ ಕೂಡ ಈ ಒಂದು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಎಲ್ಲರನ್ನೂ ಕೂಡ ತುಂಬ ಅದ್ಭುತವಾಗಿ ನಗಿಸ್ತಾ ಇದ್ದಾರೆ. ನೀವು ಕೂಡ ಈ ಒಂದು ರಕ್ಷಿತಾ ಶೆಟ್ಟಿ ಅವರ ಒಂದು ಅಭಿಮಾನಿ ಆಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ರಿಯಾಲಿಟಿ ಶೋದಲ್ಲಿ ಏನೇನೆಲ್ಲ ಕಿತಾಪತಿಗಳನ್ನು ಮಾಡ್ತಾರೆ, ಮತ್ತು ಯಾವ ರೀತಿ ತಮಾಷೆಗಳನ್ನು ಮಾಡ್ತಾರೆ, ಯಾವ ರೀತಿ ಟಾಸ್ಕ್ಗಳು ಇರುತ್ತೆ ಅಂತೇಳಿ ಎಲ್ಲವನ್ನು ಕೂಡ ನಿಮಗೆ ಇನ್ನು ಮುಂದೆ ತಿಳಿಸ್ಕೊಡ್ತಾ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.